ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆಯಿಂದ ನಾವು ಇಂಗ್ಲಿಷ್ ಎಕ್ಸ್ಪರ್ಟ್ ಸೀರೀಸ್ಗಳನ್ನು ಪ್ರಾರಂಭಿಸಿದ್ದು, ಇದು 2ನೇ ಸೀರೀಸ್ ಆಗಿದೆ. ಫಸ್ಟ್ ಸೀರೀಸ್ನಲ್ಲಿ ನಾವು 10 ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ವಿ. ಸೊ ಇವತ್ತಿನ ಈ ತರಗತಿಯಲ್ಲಿ 11ರಿಂದ 25ನೇ ಕ್ವಶನ್ಸ್ವರೆಗೂ ಅಂದರೆ 15 ಪ್ರಶ್ನೆಗಳನ್ನು ಚರ್ಚಿಸೋಣ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ದೆ ಕೊನೆವರೆಗೂ ನೋಡಿ. 11th question. Group project work in English helps the students in developing. ಗುಂಪು ಯೋಜನಾ ಕಾರ್ಯವನ್ನು ಕೊಟ್ಟಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ಮಕ್ಕಳಲ್ಲಿ ಯಾವ ಒಂದು ಬೆಳವಣಿಗೆಗೆ ಅದು ಹೆಲ್ಪ್ ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಲ್ಯಾಬರೇಷನ್, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಆಪ್ಷನ್ ಬಿ ಕಾಂಪಿಟೇಷನ್ ಅಮಾಂಗ್ ದೆಮ್ಸೆಲ್ಸ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್. Option C memorizing the poems and the text read. Option D high level of ambition to achieve. ಇಲ್ಲಿ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಫಸ್ಟ್ ಒನ್. ಹೇಗಂತ ಅಂದರೆ ಈಗ ಗುಂಪು ಅಂತ ಅಂದಿದ್ದಾರಲ್ಲಿ, ಓಕೆ, ಇಲ್ಲಿ ಪರ್ಸ್ನಲ್ ಇಲ್ಲ, ಗುಂಪು ಒಂದು ಯೋಜನಾ ಕಾರ್ಯವನ್ನು ಕೊಟ್ಟಿದ್ದಾರೆ. ಗುಂಪು ಯೋಜನಾ ಕಾರ್ಯದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಕೊಲ್ಯಾಬ್ರೇಷನ್ ಮಾಡ್ತಾರೆ, ಅಂದರೆ ಸಹಯೋಗದಿಂದ ಇಲ್ಲಿ ಕಲಿತಾರೆ. ಕ್ರಿಟಿಕಲ್ ಥಿಂಕಿಂಗ್ ಬೆಳೆಯುತ್ತೆ, ಅಂದರೆ ತಾರ್ಕಿಕವಾಗಿ ಯೋಚಿಸ್ತಾರೆ. ಹಾಗೆ ತಾರ್ಕಿಕವಾಗಿ ಯೋಚಿಸಿ ಏನು ಮಾಡ್ತಾರೆ, ಒಂದು ಸಮಸ್ಯೆಗೆ ಪರಿಹಾರವನ್ನು ಅವರು ಹುಡುಕ್ತಾರೆ. ಸಹಯೋಗದಿಂದ ಎಲ್ಲರೂ ಕೂಡಿಕೊಂಡು ತಾರ್ಕಿಕ ಆಲೋಚನೆಗಳನ್ನು ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾರೆ. ಪರಿಹಾರವನ್ನು ಮಾಡಿ ಆ ಒಂದು ಗ್ರೂಪ್ ಪ್ರಾಜೆಕ್ಟ್ ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ, ಯಾಕಾಗಲ್ಲ ಅಂದರೆ ಕಾಂಪಿಟೇಷನ್ ಅಮಾಂಗ್ ದೆಮ್ಸೆಲ್ಸ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್. ಅಲ್ಲಿ ಗುಂಪು ಯೋಜನಾ ಕಾರ್ಯ ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ನಾವು ಮಾಡ್ಲಿಕ್ಕೆ ಹೋದರೆ ಆ ಗುಂಪು ವರ್ಕ್ ಕೊಟ್ಟಿದ್ದು ಏನೋ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಬಿ ಆಪ್ಷನ್ ಆಗಲ್ಲ. ಮೆಮರೈಸಿಂಗ್ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ಅದು ಯಾವಾಗಲೂ ನೆಗೆಟಿವ್ ಪಾಯಿಂಟ್ ಆಗಿಬಿಡುತ್ತೆ, ಅದನ್ನು ತೆಗೆದೋಗದ್ಬೇಡಿ. ಇನ್ನು ಡಿ ಆಪ್ಷನ್ ನೋಡಿ, ಹೈ ಲೆವೆಲ್ ಆಫ್ ಆಂಬಿಷನ್ ಟು ಅಚೀವ್. ಇಲ್ಲಿ ಒಂದು ಹೈ ಲೆವೆಲ್ ಸಾಧನೆಯನ್ನು ಮಾಡೋದು, ಇದು ಕೂಡ ಆಗಲ್ಲ. ಒಂದು ಗುಂಪು, ಯಾವುದೇ ರೀತಿ ನೀವು ಗುಂಪಿನ ಬಗ್ಗೆ ಪ್ರಶ್ನೆ ಕೇಳಿದಾಗ ಒಂದು ಗುಂಪು ಪ್ರಾಜೆಕ್ಟ್ ವರ್ಕ್ನಲ್ಲಿ ಮಕ್ಕಳಿಗೆ ಯಾವ ಒಂದು ಬೆಳವಣಿಗೆ ಆಗುತ್ತೆ ಅಂದಾಗ ಕೊಲ್ಯಾಬ್ರೇಷನ್ ಆಗುತ್ತೆ. ಎಲ್ಲರೂ ಕೂಡಿ ಸಹಯೋಗದಿಂದ ಕೆಲಸವನ್ನು ಮಾಡ್ತಾರೆ. ಹಾಗೆ ಕ್ರಿಟಿಕಲ್ ಥಿಂಕಿಂಗ್ ಬೆಳೆಯುತ್ತೆ, ಅಂದರೆ ಎಲ್ಲ ಮಕ್ಕಳು ವಿಧವಾಗಿ ಯೋಚನೆ ಮಾಡ್ತಾರೆ ತಾರ್ಕಿಕವಾಗಿ. ಇವರು ಒಂದು ಮಗು ಒಂದು ರೀಸನ್ ಹೇಳಿದರೆ ಮತ್ತೊಂದು ಮಗು ಅದಕ್ಕೆ ಮತ್ತೊಂದನ್ನು ರೀಸನ್ ಹೇಳುತ್ತೆ, ಅಂದರೆ ಮತ್ತೊಂದು ಕಾರಣವನ್ನು ಕೊಡಲಿಕ್ಕೆ ಅದು ಯೋಚನೆಯನ್ನು ಮಾಡುತ್ತೆ. ಹಾಗೆ ಮಾಡ್ತಾ ಅವರು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 12th question. ಅ ರೆಮಿಡಿಯಲ್ ಟೀಚಿಂಗ್ ಕ್ಲಾಸ್ ಈಸ್ ಒನ್ ದ್ಯಾಟ್ ಇಟ್ ಮೀನ್ ಟು ಬಿ. ಅಂದರೆ ಪರಿಹಾರ ಬೋಧನೆಯ ಒಂದು ಸೂಕ್ತ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಓನ್ಲಿ ಇಂಪ್ರೂವ್ ಅವರ್ ಲರ್ನಿಂಗ್ ಸ್ಕಿಲ್. ಇದು ಬರೀ ನಮ್ಮ ಲರ್ನಿಂಗ್ ಸ್ಕಿಲ್ಲನ್ನು ಮಾತ್ರ ಇಂಪ್ರೂವ್ ಮಾಡುತ್ತಾ? ಇಲ್ಲ. ಆಪ್ಷನ್ ಬಿ ಓನ್ಲಿ ರೆಸ್ಟಿಫೈ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏರಿಯಾ. ಬರೀ ಪ್ರಾಬ್ಲಮ್ ಒಂದು ಏರಿಯಾವನ್ನು ಮಾತ್ರ ಇದು ರೆಸ್ಟಿಫೈ ಮಾಡುತ್ತಾ? ಇಲ್ಲ. ಆಪ್ಷನ್ ಡಿ ನೋಡಿ, ಐಡೆಂಟಿಫೈ ಏರಿಯಾಸ್ ಆಫ್ ಡಿಫಿಕಲ್ಟಿ ಇರುವಂತಹ ಏರಿಯಾಸನ್ನು ಮಾತ್ರ ಇದು ಐಡೆಂಟಿಫೈ ಮಾಡುತ್ತಾ? ಇಲ್ಲ. ಹಾಗಾದರೆ ನಮ್ಮ ಸರಿ ಉತ್ತರ ಯಾವುದು? ಸಿ, ಇದು ಬೋತ್. ಅಂದರೆ ಲರ್ನಿಂಗ್ ಸ್ಕಿಲ್ಲನ್ನು ಕೂಡ ಒಂದು ಇಂಪ್ರೂವ್ ಮಾಡುತ್ತೆ, ಹಾಗೆ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಎಲ್ಲಿ ಒಂದು ಪ್ರಾಬ್ಲಮ್ ನಡೀತಾ ಇದೆ ಅದನ್ನು ಕೂಡ ಇದು ಕಂಡುಹಿಡಿದು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೊಟ್ಟು ಅಲ್ಲಿ ಇಂಪ್ರೂವನ್ನು ಮಾಡುತ್ತೆ. ಸೊ ಸಿ ಈಸ್ ದ ರೈಟ್ ಆನ್ಸರ್. 13th question. ಸ್ಟಡಿ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್. ಒಂದು ಭಾಷೆಯಲ್ಲಿ ಅರ್ಥದ ಒಂದು ಅಧ್ಯಯನವನ್ನು ಮಾಡುವುದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುವ ಒಂದು ಅಗತ್ಯ ಇಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ನಿನ್ನೆನೇ ನಾನೇನು ಒಂದು ಇಂಗ್ಲೀಷ್ ಟರ್ಮ್ಸ್ಗಳ ಮೇಲೆ ತರಗತಿಯನ್ನು ಮಾಡಿದ್ದೀನಿ. ಆ ತರಗತಿಯನ್ನು ಯಾರು ನೋಡಿಲ್ವೋ ಹೋಗಿಬಿಟ್ಟು ಪ್ಲೇಸ್ನಲ್ಲಿ ನೀವು ಆ ತರಗತಿಯನ್ನು ನೋಡಬಹುದು. ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಸಿಮ್ಯಾಂಟಿಕ್ಸ್. ಸ್ಟಡಿ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್ ಈಸ್ ನೋನ್ ಆಸ್ ಸಿಮ್ಯಾಂಟಿಕ್ಸ್. ಇನ್ನು 14th question. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆಸ್ ಡಿಟೇಲ್ಡ್ ಸ್ಟಡಿ? ಆಪ್ಷನ್ ಎ ಲೌಡ್ ರೀಡಿಂಗ್. ಆಪ್ಷನ್ ಬಿ ಇಂಟೆನ್ಸಿವ್ ರೀಡಿಂಗ್. ಆಪ್ಷನ್ ಸಿ ಸೈಲೆಂಟ್ ರೀಡಿಂಗ್. ಆಪ್ಷನ್ ಡಿ ಲೈಬ್ರರಿ ರೀಡಿಂಗ್. ಇಲ್ಲಿ ಆಳವಾದಂತಹ ಒಂದು ಅಭ್ಯಾಸ ಯಾವುದು ಅಂತ
ಕೇಳಿದ್ದಾರೆ. ಲೌಡ್ ರೀಡಿಂಗ್ ಇದು ಆಗಲ್ಲ. ಸೈಲೆಂಟ್ ರೀಡಿಂಗ್ ಇದು ಕೂಡ ಆಗಲ್ಲ. ಲೈಬ್ರರಿ ರೀಡಿಂಗ್ ಇದು ಕೂಡ ಆಗಲ್ಲ. ಹಾಗಾದರೆ ಸರಿ ಉತ್ತರ ಯಾವುದು? ಬಿ, ಇಂಟೆನ್ಸಿವ್. ಇಂಟೆನ್ಸಿವ್ ಅಂದರೆ ಏನು? ಆಳವಾಗಿ ನಾವು ಓದುತ್ತೀವಿ, ಹೌದಲ್ವಾ? ಆಳವಾಗಿ ಓದುವುದಕ್ಕೆ ಏನಂತ ಕರೀತಾರೆ? ಡಿಟೇಲ್ಡ್ ಸ್ಟಡಿ ಅಂತ ಕೂಡ ಕರೀತಾರೆ. ಇಂಟೆನ್ಸಿವ್ ರೀಡಿಂಗ್ ಈಸ್ ನೋನ್ ಆ್ಯಸ್ ಡಿಟೇಲ್ಡ್ ಸ್ಟಡಿ. ಸೊ ಬಿ ಈಸ್ ದ ರೈಟ್ ಆನ್ಸರ್. 15th question. Language acquisition is a process which. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಬಗ್ಗೆ ನಿಮಗೆ ಈಗಾಗಲೇ ತುಂಬ ಸಲ ಹೇಳಿದ್ದೀನಿ. ಭಾಷೆಯನ್ನು ಅರ್ಜನೆ ಮಾಡಿಕೊಳ್ಳೋದು ಇದು ಯಾವ ಒಂದು ಪ್ರೊಸೆಸ್ ಮುಖಾಂತರ ಆಗುತ್ತೆ ಅಂತ ಕೇಳಿದ್ದಾರೆ. ಈಗ ನಾವು ಬಿ ಆಪ್ಷನ್ ನೋಡೋಣ. ಇನ್ವಾಲ್ವ್ ಫಾರ್ಮಿಂಗ್ ಆನ್ ಅ ಗ್ರಾಮರ್ ಮೇಲೆ ಫೋಕಸ್ ಮಾಡ್ತೀವ ನಾವು ಅಕ್ವಿಸಿಷನ್ ಮಾಡ್ಕೋಬೇಕಾದ್ರೆ? ಇಲ್ಲ. ಕನ್ಸಿಸ್ಟ್ ಆಫ್ ಮೇಕಿಂಗ್ ಎರರ್, ತಪ್ಪುಗಳನ್ನು ಮಾಡುವುದು ಇದು ಕೂಡ ಆಗಲ್ಲ. ಕಂಟೇನ್ಸ್ ಕ್ರ್ಯಾಮಿಂಗ್ ರೂಲ್ಸನ್ನೇ ನಾವು ಕ್ರ್ಯಾಮ್ ಮಾಡ್ತೀವ? ಇಲ್ಲ. ಹಾಗಾದರೆ ಏನು ಮಾಡ್ತೀವಿ ನಾವು? ಇಮಿಟೇಷನ್ ಮಾಡ್ತೀವಿ. ನಮ್ಮ ತಂದೆ ತಾಯಿಗಳನ್ನು ಅಥವಾ ಅಕ್ಕಪಕ್ಕದವರನ್ನು ಎಲ್ಲರನ್ನು ನಾವು ಇಮಿಟೇಟ್ ಮಾಡಿ, ಅನುಕರಣೆ ಮಾಡಿ ಏನು ಮಾಡ್ತೀವಿ? ಒಂದು ಭಾಷೆಯನ್ನು ಅರ್ಜನೆ ಮಾಡ್ಕೋತೀವಿ, ಅಕ್ವೈರ್ ಮಾಡ್ಕೋತೀವಿ, ಹೌದಲ್ವಾ? ಸೊ ಎ ಈಸ್ ದ ರೈಟ್ ಆನ್ಸರ್. 16th question. If you want to ensure your participation of maximum number of students in the class, you should adopt the method of teaching through. ಈಗ ನಮ್ಮ ತರಗತಿಯಲ್ಲಿ ನಾವು ಗರಿಷ್ಠ ಒಂದು ಮಕ್ಕಳ ಪಾರ್ಟಿಸಿಪೇಷನ್ ಆಗಬೇಕಾಗಿದೆ. ಎಲ್ಲ ಮಕ್ಕಳು ಗರಿಷ್ಠ ಮಟ್ಟದಲ್ಲಿ ಪಾಲ್ಗೊಳ್ಬೇಕಾಗಿದೆ. ಹಾಗಾದರೆ ನಾವು ಯಾವ ಮೆಥಡನ್ನು ಯೂಸ್ ಮಾಡಬೇಕು, ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ ಕೇಳಿದ್ದಾರೆ. ಈಗ ಆಪ್ಷನ್ ಬಿ ನೋಡಿ. ಇಂಟರ್ವ್ಯೂ ತೊಗೊಂಡ್ರೆ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟನ್ನು ಮಾಡ್ತಾರಾ? ಇಲ್ಲ, ಓಡಿ ಹೋಗಿಬಿಡ್ತಾರೆ. ಡಿಸ್ಕಷನ್ ಮೆಥಡಲ್ಲಿ ಕೂಡ ಅಷ್ಟೊಂದು ಮ್ಯಾಕ್ಸಿಮಮ್ ಆಗಲ್ಲ, ಮಿನಿಮಮ್ ಆಗ್ತಾರೆ. ಇನ್ನು ಡೆಮಾನ್ಸ್ಟ್ರೇಷನ್ ಇದರಲ್ಲಿಯೂ ಕೂಡ ಕನಿಷ್ಠ ಮಕ್ಕಳು ಆಗ್ತಾರೆ. ಎಲ್ಲ ಮಕ್ಕಳು ಕೂಡ ಗರಿಷ್ಠ ಮಟ್ಟದಲ್ಲಿ ಪಾಲ್ಗೊಳ್ಳಲ್ಲ. ಹಾಗಾದರೆ ಯಾವುದು? ರೋಲ್ ಪ್ಲೇ ಅಂದರೆ ಪಾತ್ರ ನಿರ್ವಹಣೆ. ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರವನ್ನು ಕೊಟ್ಟು ನಾವು ಪ್ಲೇ ಮಾಡಲಿಕ್ಕೆ ಹೇಳಿದರೆ ಆ ರೋಲ್ ಪ್ಲೇಯಲ್ಲಿ ಏನು ಮಾಡ್ತಾರೆ? ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದ ಮಕ್ಕಳು ಏನು ಮಾಡ್ತಾರೆ? ಪಾರ್ಟಿಸಿಪೇಷನ್ ಮಾಡ್ತಾರೆ, ಪಾಲ್ಗೊಳ್ತಾರೆ. ಈ ರೋಲ್ ಪ್ಲೇ ಇದೆ ಅಲ್ವಾ, ಇದರ ಮೇಲೆ ತುಂಬಾ ಪ್ರಶ್ನೆ ಬರುತ್ತೆ. ಈ ರೀತಿ ಈಗ ಕಮ್ಯುನಿಕೇಷನ್ ಸ್ಕಿಲ್ಗೆ ಕೂಡ ಯಾವುದೋ ಒಂದು ಅಗತ್ಯ, ಯಾವುದೋ ಒಂದು ಎಫೆಕ್ಟಿವ್ ಅಂತಹ ಆ್ಯಕ್ಟಿವಿಟಿ ಆಗಿದೆ ಅಂತಂದ ಕೂಡ ಅಲ್ಲಿ ರೋಲ್ ಪ್ಲೇ ಉತ್ತರ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ರೋಲ್ ಪ್ಲೇ ಈಸ್ ದ ರೈಟ್ ಆನ್ಸರ್. ಇನ್ನು 17th question. Lata is an English teacher who has prepared a typical audio and for her class it is. ಈಗ ಲತಾ ಅನ್ನುವಂತಹ ಒಂದು ಇಂಗ್ಲೀಷ್ ಭಾಷಾ ಶಿಕ್ಷಕಿ ಏನು ಮಾಡಿದ್ದಾಳೆ? ಆಡಿಯೋ ಒಂದು ಪ್ರಿಪೇರ್ ಮಾಡಿದ್ದಾಳೆ, ಟಿಪಿಕಲ್ ಆಡಿಯೋ ಪ್ರಿಪೇರ್ ಮಾಡಿದ್ದಾಳೆ. ಹಾಗಾದರೆ ಯಾವುದು ಅದು ಆಡಿಯೋ ಅಂತ ನಾವೀಗ ನೋಡಬೇಕು. ಆಪ್ಷನ್ ಎ ನೋಡಿ. ಫೋಟೋಗ್ರಾಫ್ ಆಫ್ ಶೇಕ್ಸ್ಪಿಯರ್. ಫೋಟೋಗ್ರಾಫ್ ಕೊಟ್ಟಿದ್ದಾರೆ, ಇದೇನು ಆಡಿಯೋ ಆಗುತ್ತಾ? ಇಲ್ಲ. ಹಾಗಾದರೆ ಏನಾಯ್ತು? ಇದು ವಿಸಿಬಲ್ ಆಗುತ್ತೆ. ಸೊ ರಾಂಗ್ ಹಾಕೋಣ. ಆಮೇಲೆ ಸಿ ನೋಡಿ. ಅ ಫಿಲ್ಮ್ ಸ್ಟ್ರಿಪ್, ಇದು ಕೂಡ ವಿಸಿಬಲ್ ಆಯಿತು. ಆ ಸ್ಟೋರಿ ಚಾರ್ಟನ್ನು ತೋರಿಸೋದು, ಅಲ್ಲೇನಾದರೂ ಕೇಳಿಸುತ್ತಾ ಮಕ್ಕಳಿಗೆ? ಇಲ್ಲ. ಇದು ಕೂಡ ಏನಾಯಿತು? ವಿಸಿಬಲ್ ಆಯಿತು. ಹಾಗಾದರೆ ಸರಿ ಉತ್ತರ ಯಾವುದು? ಬಿ, ಮಹಾತ್ಮ ಗಾಂಧೀಜಿ ಸ್ಪೀಚ್. ಇಲ್ಲಿ ಗಾಂಧೀಜಿಯವರ ಸ್ಪೀಚನ್ನು ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ, ಆಡಿಯೋ ಅಂತಹ ಒಂದು ಪ್ರಿಪೇರನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಬಿ ಈಸ್ ದ ರೈಟ್ ಆನ್ಸರ್. ಈ ಮೂರು ಏನಾಯಿತು? ಈ ಮೂರು ವಿಸಿಬಲ್ ಇದೆ, ನೋಡಲಿಕ್ಕೆ ಅಷ್ಟೇ ಸಾಧ್ಯ, ಹೌದಲ್ವಾ? ಆದರೆ ಇಲ್ಲಿ ಆಡಿಯೋ ಕೇಳಿದ್ದಾರೆ. ಸೊ ಈ ರೀತಿ ನಾವೇನು ಮಾಡಬೇಕು? ಎಲಿಮಿನೇಟ್ ಮಾಡಬೇಕು. ಆಡಿಯೋ ಅಂತಂದ್ರೆ ಏನು? ಕೇಳಿಸ್ಕೊಳ್ಳೋದು. ಸೊ ಮಹಾತ್ಮ ಗಾಂಧೀಜಿಯ ಸ್ಪೀಚನ್ನು ಮಕ್ಕಳು ಏನು ಮಾಡ್ತಾರೆ? ಕೇಳಿಸ್ಕೋತಾರೆ. ಸೊ ಬಿ ಈಸ್ ದ ರೈಟ್ ಆನ್ಸರ್. 18th question. One of the principles of direct method of teaching English is. ನಾನು ನಿಮಗೆ ಬ್ಲೂ ಪ್ರಿಂಟನ್ನು ನೀಡಿದಾಗ ಹೇಳಿದ್ದೀನಿ, ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗಿದೆ. ಇದರ ಮೇಲೆ 1 or 2 ಕ್ವಶನ್ಸ್ ಬಂದೇ ಬರುತ್ತೆ. ಪೇಪರ್ 1ನಲ್ಲಿಯೂ ಕೂಡ 1 or 2, ಪೇಪರ್ 2 ಅಲ್ಲಿಯೂ ಕೂಡ 1 or 2 ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ನೀವು ಈ ಒಂದು ಮೆಥಡ್ಸನ್ನು ಓದ್ಕೊಳ್ಳಿ. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈ ತರಗತಿಗಳನ್ನು ಇದುವರೆಗೂ ಯಾರು ನೋಡಿಲ್ವೋ ಪ್ಲೇಲಿಸ್ಟ್ಗೆ ಹೋಗಿ ನೀವು ನೋಡಬಹುದು. ಈಗ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋಣ. ಆಪ್ಷನ್ ಎ, ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಇನ್ಕ್ಲೂಡ್ ಬೋತ್ ಮದರ್ ಟಂಗ್ ಆ್ಯಂಡ್ ಟಾರ್ಗೆಟ್ ಲ್ಯಾಂಗ್ವೇಜ್. ಡೈರೆಕ್ಟ್ ಮೆಥಡ್ ಬಗ್ಗೆ ನಾವು ಕಲ್ತಿದ್ದೀವಿ. ಡೈರೆಕ್ಟ್ ಮೆಥಡ್ನಲ್ಲಿ ಏನು? ಓನ್ಲಿ ಇಂಗ್ಲೀಷ್ ಅಂದರೆ ಓನ್ಲಿ ಟಾರ್ಗೆಟ್ ಲ್ಯಾಂಗ್ವೇಜನ್ನು ಮಾತ್ರ ಬಳಸಬೇಕು. ಸೊ ಇಲ್ಲಿ ಬೋತ್ ಬಂದಿದೆ, ಬೋತ್ ಮದರ್ ಟಂಗ್. ಸೊ ಇದು
ರಾಂಗ್ ಆಯಿತು. ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಮಲ್ಟಿಲಿಂಗ್ವಲ್. ಇಲ್ಲಿ 2 ಭಾಷೆ ಬಂದಾಗ ನಾವು ಎಲಿಮಿನೇಟ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಬಹು ಭಾಷೆಗಳು ಬಂದಿದೆ. ಸೊ ಹಾಗೆ ಇದು ಕೂಡ ಆಗಲ್ಲ. ಇನ್ನು ಆಪ್ಷನ್ ಡಿ ನೋಡಿ, ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಇದು ಸರಿ ಉತ್ತರ. ಸಿ ಕೂಡ ಆಗಲ್ಲ. ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಇನ್ ದ ಮದರ್ ಟಂಗನ್ನು ಮಾತ್ರ ನಾವು ಇಲ್ಲಿ ಬಳಸ್ತೀವ? ಇಲ್ಲ. ಹಾಗಾದರೆ ಏನು, ಡೈರೆಕ್ಟ್ ಮೆಥಡಲ್ಲಿ ನಾವು ಇಂಗ್ಲೀಷನ್ನು ಕಲಿಸ್ತಿದ್ದೀವಿ ಅಂತಂದರೆ ಓನ್ಲಿ ಇಂಗ್ಲೀಷನ್ನೇ ಮಾತ್ರ ನಾವು ಬಳಸ್ತೀವಿ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲೇನು ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ನಲ್ಲಿ ಯಾವುದನ್ನು ಇಲ್ಲಿ ಫಾಲೋ ಮಾಡಿದ್ದಾರೆ? ಓನ್ಲಿ ಟಾರ್ಗೆಟ್ ಲ್ಯಾಂಗ್ವೇಜನ್ನು. ಸೊ ಡಿ ಈಸ್ ದ ರೈಟ್ ಆನ್ಸರ್. ಈ ಮೆಥಡ್ಸ್ ಬಗ್ಗೆ ನಾವು ಪ್ರಶ್ನೋತ್ತರಗಳನ್ನು ಚರ್ಚಿಸಬೇಕಾದ್ರೆ, ಅಂದರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕು ಅಂತಂದರೆ ಈ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ನಮಗೆ ಮೊದಲು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಂದಾಗ ಮಾತ್ರ ನಾವು ಈ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಇರೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಆ ಒಂದು ತರಗತಿಗಳನ್ನು ನೋಡಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಮೊದಲು. ಇನ್ನು 19th ಕ್ವಶನ್, ಸೂರಜ್ ಈಸ್ ಟೀಚಿಂಗ್ ಗ್ರಾಮರ್ ಯೂಸಿಂಗ್ ಇಂಡಕ್ಟಿವ್ ಅಪ್ರೋಚ್. ಸೂರಜ್ ಅನ್ನುವಂತಹ ಶಿಕ್ಷಕರು ಏನು ಮಾಡ್ತಿದ್ದಾರೆ? ಗ್ರಾಮರನ್ನು ಟೀಚ್ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರು ಯಾವ ಒಂದು ವಿಧಾನದ ಮೂಲಕ ಗ್ರಾಮರ್ ಟೀಚ್ ಮಾಡ್ತಾ ಇದ್ದಾರೆ? ಇಂಡಕ್ಟಿವ್ ಅಪ್ರೋಚ್ ಮೂಲಕ, ಅಂದರೆ ಅನುಗಮನ ವಿಧಾನದ ಮೂಲಕ. ಅವ್ರು ಏನು ಮಾಡಬೇಕು ಮೊದಲು? ಆಪ್ಷನ್ ಬಿ ನೋಡಿ, ಟೀಚ್ ಗ್ರಾಮರ್ ರೂಲ್ಸ್ ಫಸ್ಟು ರೂಲ್ಸನ್ನು ಹೇಳಬೇಕಾ? ನೋ. ಇದೆಲ್ಲಿ ಬರುತ್ತೆ? ಡಿಡಕ್ಟಿವ್ ಮೆಥಡಲ್ಲಿ ಬರುತ್ತೆ. ಇನ್ನು ಗಿವ್ ಡೆಫಿನೇಷನ್ಸ್ ಫಾರ್ ಗ್ರಾಮರ್ ಐಟಮ್ಸ್, ಮೊದಲು ಡೆಫಿನೇಷನ್ ಹೇಳೋದು, ಅದು ಕೂಡ ಡಿಡಕ್ಟಿವ್ ಅಂದರೆ ನಿಗಮನದಲ್ಲಿ ಬರುತ್ತೆ. ಮೇಕ್ ದ ಸ್ಟೂಡೆಂಟ್ಸ್ ಲರ್ನ್ ಗ್ರಾಮರ್ ಬೈ ರೋಟ್, ಅವ್ರಿಗೆ ಬಾಹ್ಯಾಟ್ ಮಾಡ್ಲಿಕ್ಕೆ ಹೇಳಬೇಕಾ ನಾವು ಗ್ರಾಮರನ್ನು? ಇದು ನೆಗೆಟಿವ್. ಈ ಒಂದು ವರ್ಡ್ ಇದೆ ಅಲ್ವಾ, ಇದು ಯಾವಾಗಲೂ ನೆಗೆಟಿವನ್ನೇ ಚೂಸ್ ಮಾಡುತ್ತೆ. ಇನ್ನು ಏನು ಆಪ್ಷನ್ ಎ ಒಂದು ಉಳಿತು ನೋಡಿ, ಗಿವ್ ಎಕ್ಸಾಂಪಲ್ಸ್ ಫಸ್ಟ್. ಈ ಒಂದು ಇಂಡಕ್ಟಿವ್ ಅಪ್ರೋಚ್ನಲ್ಲಿ ನಾವು ಏನು ಮಾಡ್ತೀವಿ? ಫಸ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತೀವಿ, ಉದಾಹರಣೆಗಳ ಮೂಲಕ ನಾವು ಎಲ್ಲಿ ಹೋಗ್ತೀವಿ? ನಿಯಮದತ್ತ ಹೋಗ್ತೀವಿ. ಈ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಮೇಲೇ ಒಂದು ಸೆಪ್ರೇಟ್ ಕ್ಲಾಸನ್ನು ಮಾಡಿದ್ದೀನಿ. ಮಿಕ್ಸ್ ಪೆಡಗಾಗಿ ಅಂತ ಒಂದು ಏನು ಪ್ಲೇಸ್ಟ್ ಇದೆ, ಆ ಪ್ಲೇಸ್ನಲ್ಲಿ ನಿಮಗೆ ಈ ತರಗತಿ ಸಿಗುತ್ತೆ. ಹೋಗಿಬಿಟ್ಟು ನೀವು ನೋಡಿ ಅಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು 20 ಕ್ವಶನ್, the teacher records learners doing a role play, then the children watch the video and talk about their mistakes in their groups. The correction technique used here is. ಶಿಕ್ಷಕರು ಏನು ಮಾಡಿದ್ದಾರೆ ಇಲ್ಲಿ? ಮಕ್ಕಳು ಒಂದು ಪಾತ್ರ ನಿರ್ವಹಣೆಯನ್ನು ಮಾಡಬೇಕಾದ್ರೆ, ರೋಲ್ ಪ್ಲೇ ಮಾಡಬೇಕಾದ್ರೆ ಅವರು ಅದನ್ನು ವಿಡಿಯೋ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ಪನ್ನು ಮಕ್ಕಳಿಗೆ ತೋರಿಸಿದಾಗ ಮಕ್ಕಳ ತಮ್ಮಲ್ಲೇ ಮಾತನಾಡ್ತಾರೆ. ಅವರು ತಮ್ಮ ಫ್ರೆಂಡ್ಸ್ ಜೊತೆ ನಾನು ಅಲ್ಲಿ ತಪ್ಪು ಮಾಡಿದ್ದೀನಿ, ಇಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಮಾತನಾಡ್ಕೊಂಡು ಅದನ್ನು ಕರೆಕ್ಷನ್ ಮಾಡ್ಕೋತಾರೆ. ಹಾಗಾದರೆ ಈ ಟೆಕ್ನಿಕ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿ ಉತ್ತರ ಯಾವುದಾಗುತ್ತಂದರೆ ಪಿಯರ್ ಕರೆಕ್ಷನ್. ಇದರ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ. ಈಗ ಬುಕ್ಸ್ಗಳನ್ನು ಕೊಟ್ಟು ಇವರಿಂದ ಅವ್ರಿಗೆ, ಅಂದರೆ ಸಮವಯಸ್ಕರ ಗುಂಪಿರುತ್ತೆ ಇಲ್ಲಿ, ಒಂದು ಮಗುವಿನ ಬುಕ್ಕನ್ನು ಇನ್ನೊಂದು ಮಗುವಿಗೆ ಕೊಟ್ಟು, ಆ ಮಗುವಿನ ಬುಕ್ಕನ್ನು ಈ ಮಗುವಿಗೆ ಕೊಟ್ಟು ಅಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಹೇಳ್ತಾರೆ. ಆ ಕರೆಕ್ಷನ್ಗೆ ಏನಂತಾರೆ ಅಂತ ಕೇಳಿದಾಗ ಕೂಡ ಪಿಯರ್ ಕರೆಕ್ಷನ್ ಆಗುತ್ತೆ. ಪಿಯರ್ ಅಂತಂದ್ರೇನು? ಸಮವಯಸ್ಕ ತನ್ನ ಗೆಳೆಯರ ಜೊತೆನೇ ಏನಲ್ಲಿ ಕರೆಕ್ಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಪಿಯರ್ ಕರೆಕ್ಷನ್ ಈಸ್ ದ ರೈಟ್ ಆನ್ಸರ್. 21st question, which one of the following is not true about the status of English language across the world? ಇಂಗ್ಲೀಷ್ ಲ್ಯಾಂಗ್ವೇಜಿನ ಒಂದು ಸ್ಟೇಟಸ್ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಯಾವ ಆಪ್ಷನ್ ಸರಿ ಇಲ್ಲ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ಲ, ನಾಟ್ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಈಗ ನೋಡೋಣ. ಬಿ ನೋಡಿ, ಇಂಗ್ಲೀಷ್ ಆ್ಯಸ್ ಅ ನೇಟಿವ್ ಲ್ಯಾಂಗ್ವೇಜ್. ಇಲ್ಲಿ ಇಂಗ್ಲೀಷ್ ಆ್ಯಸ್ ಅ ನೇಟಿವ್ ಲ್ಯಾಂಗ್ವೇಜ್ ಸರಿ ಇದೆ. ನಮ್ಮಲ್ಲಿ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಬೇರೆ ಕಡೆ ಇಂಗ್ಲೀಷ್ ನೇಟಿವ್ ಆಗುತ್ತಲ್ವ? ಸೊ ನೇಟಿವ್ ಲ್ಯಾಂಗ್ವೇಜ್ ಸರಿ ಉತ್ತರ. ಇಂಗ್ಲೀಷ್ ಆ್ಯಸ್ ಅ ಫಾರಿನ್ ಲ್ಯಾಂಗ್ವೇಜ್, ಇದು ಫಾರಿನ್ ಲ್ಯಾಂಗ್ವೇಜ್ ಆಗಿದೆ, ಇದು ಕೂಡ ಕರೆಕ್ಟ್. ಇಂಗ್ಲೀಷ್ ಆ್ಯಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್, ಇದು ಕೂಡ ಕರೆಕ್ಟ್. ಹಾಗಾದರೆ ತಪ್ಪು ಯಾವುದು? ಇಂಗ್ಲೀಷ್ ಆ್ಯಸ್ ಅ ಹೆರಿಟೇಜ್ ಲ್ಯಾಂಗ್ವೇಜ್ ಅಂತ ಹೇಳ್ತಿದ್ದಾರಲ್ವ, ಇದು ತಪ್ಪು. ಹೆರಿಟೇಜ್ ಅಂದ್ರೇನು? ಪಿತ್ರಾರ್ಜಿತವಾಗಿ ಬಂದಂತಹ ಭಾಷೆ, ಪ್ರಾಚೀನವಾದ ಭಾಷೆ. ಹಾಗಾದರೆ ಯಾವುದು ಹೆರಿಟೇಜ್ ಲ್ಯಾಂಗ್ವೇಜ್ ಆಗುತ್ತೆ ಅಂತ ಗೊತ್ತಿದೆನಾ ನಿಮಗೆ? ಇಲ್ಲ ಅಲ್ವಾ? ಸೊ ಯಾವುದು ಅಂತಂದರೆ ಸಂಸ್ಕೃತ. ಸಂಸ್ಕೃತ್ ಆ್ಯಸ್ ಅ ಹೆರಿಟೇಜ್ ಲ್ಯಾಂಗ್ವೇಜ್ ಆಗುತ್ತೆ, ಇಂಗ್ಲೀಷ್ ಆಗಲ್ಲ.
ಓಕೆ, ಸೊ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾವು ಇಂಗ್ಲೀಷನ್ನು ನೇಟಿವ್ ಲ್ಯಾಂಗ್ವೇಜ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ, ಫಾರಿನ್ ಲ್ಯಾಂಗ್ವೇಜ್ ಅಂತ ಕೂಡ ಅಂತಾರೆ, ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೂಡ ಅಂತಾರೆ, ಹಾಗೆ ಗ್ಲೋಬಲ್ ಲ್ಯಾಂಗ್ವೇಜ್ ಕೂಡ ಆಗುತ್ತೆ, ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಕೂಡ ಆಗುತ್ತೆ. ಯಾಕಾಗುತ್ತೆ? ಕಾನ್ಸ್ಟಿಟ್ಯೂಷನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಪ್ರತಿಯೊಂದು ಆಫೀಸಲ್ ವರ್ಕ್ಗೆ ನಾವು ಯಾವ ಭಾಷೆನ ಉಪಯೋಗಿಸ್ತೀವಿ? ಇಂಗ್ಲೀಷನ್ನು ಉಪಯೋಗಿಸ್ತೀವಿ ತಾನೇ. ಸೊ ಹಾಗಾಗಿ ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಅದನ್ನು ಮೆನ್ಷನ್ ಮಾಡ್ಯಾರೆ. ಸೊ ನೆನ್ಪಿಟ್ಕೊಳ್ಳಿ, ಆ ಒಂದು ಪಾಯಿಂಟ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಈ ರೀತಿ ಕೂಡ ಒಂದು ಪ್ರಶ್ನೆ ಬರುತ್ತೆ. ಈಗ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾಟ್ ತಂದಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದಂತಹ ಒಂದು ಸೆಂಟೆನ್ಸ್ ಯಾವುದು ಅಲ್ಲ ಅಂತ ಕೇಳಿದಾಗ ಇಂಗ್ಲೀಷ್ ಆ್ಯಸ್ ಅ ಹೆರಿಟೇಜ್ ಲ್ಯಾಂಗ್ವೇಜ್. ವಿಚ್ ಈಸ್ ಅವರ್ ಹೆರಿಟೇಜ್ ಲ್ಯಾಂಗ್ವೇಜ್? ಸಂಸ್ಕೃತ. ಇದು ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದೇನು ಕ್ವಶನ್ ಬರಲ್ಲ, ಜಸ್ಟ್ ನಮಗೆ ನಾಲೆಜ್ ಬೇಕಾಗುತ್ತೆ, ಹೌದಲ್ವಾ? 22 ಕ್ವಶನ್. ಇಂಗ್ಲೀಷ್ ಬಿಲಾಂಗ್ಸ್ ಟು. ಇಂಗ್ಲೀಷ್ ಎಲ್ಲಿಂದ ಬಂತು, ಎಲ್ಲಿಂದ ಹುಟ್ಕೊಂತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಫಸ್ಟ್, ಇಂಡೋ ಯುರೋಪಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್. ನಾನು ಫಸ್ಟ್ ಲೆಸನ್ ಬಗ್ಗೆ ಕಂಪ್ಲೀಟ್ ಡಿಟೇಲ್ ಆದಂತಹ ಒಂದು ತರಗತಿಯನ್ನು ಮಾಡಿದ್ದೀನಿ. 6th ಮಂತ್ ಬ್ಯಾಕ್ ಮಾಡಿದ್ದೆ. ಅದು ಈಗ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ನೀವು ಪ್ಲೇಲಿಸ್ಟ್ಗೆ ಹೋಗಿ ಆ ಒಂದು ತರಗತಿಯನ್ನು ನೋಡಿ, ಇಂಗ್ಲೀಷ್ ಒಂದು ಭಾಷೆ ಬಗ್ಗೆ, ಅಕ್ವೈಜೇಷನ್, ಲರ್ನಿಂಗ್ ಬಗ್ಗೆ ಫುಲ್ ಕಂಪ್ಲೀಟ್ ವಿವರಣೆಯನ್ನು ನೀಡಿದ್ದೀನಿ. ಆ ತರಗತಿಯನ್ನು ತಪ್ಪದೆ ನೀವು ನೋಡಬೇಕು, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇನ್ನು 23rd, ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ಡ್ಯಾಶ್ ಕ್ಯಾನ್ ಎನ್ಕರೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್. ಏನನ್ನು ಪ್ರೊವೈಡ್ ಮಾಡಿದಾಗ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷನ್ನು ಕೂಡ ನಾವು ನಮ್ಮ ಮಾತೃಭಾಷೆಯ ಹಾಗೆಯೇ ಅಕ್ವೈರ್ ಮಾಡ್ಕೋಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಅಡ್ವೊಕೇಟ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅಸೈನ್ಮೆಂಟ್ಸ್. ಸ್ಪೀಕಿಂಗ್ ಮತ್ತು ರೈಟಿಂಗ್ ಅಸೈನ್ಮೆಂಟ್ಸನ್ನು ಕೊಟ್ಟುಬಿಟ್ರೆ ಮಗು ಏನು ಇಂಗ್ಲೀಷನ್ನು ಅಕ್ವೈರ್ ಮಾಡ್ಕೊಳ್ಳುತ್ತಾ, ಅರ್ಜನೆ ಮಾಡ್ಕೊಳ್ಳುತ್ತಾ? ಇಲ್ಲ. The opportunity to voice their opinions and to problem solve the target language. ಎಸ್, ಇದು ಸರಿ ಆಗುತ್ತೆ ನೋಡಿ. ಇಲ್ಲಿ ನಾವು ಮಗುವಿಗೆ ಒಂದು ಅಪಾರ್ಚುನಿಟಿ ಕೊಡಬೇಕು. ಏನು ಅಪಾರ್ಚುನಿಟಿ ಕೊಡಬೇಕು? ನಾವು ತನ್ನ ಒಂದು ಒಪಿನಿಯನನ್ನು ಹೇಳ್ಕೊಲಿಕ್ಕೆ, ಇಂಗ್ಲೀಷ್ನಲ್ಲಿ ತಪ್ಪಾದರೂ ಪರವಾಗಿಲ್ಲ, ತನ್ನ ಒಪಿನಿಯನ್ನ ಹೇಳ್ಕೊಲಿಕ್ಕೆ ಅವಕಾಶವನ್ನು ಕೊಡಬೇಕು. ಹಾಗೆ ನಾವು ಯಾವುದೇ ಒಂದು ಸಮಸ್ಯೆನ ಕೊಟ್ಟು ಆ ಸಮಸ್ಯೆಯನ್ನು ನೀನು ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲಿಯೇ ಸಾಲ್ವ್ ಮಾಡು ಅಂತ ನಾವು ಮಗುವಿಗೆ ಎನ್ಕರೇಜ್ ಮಾಡಬೇಕು. ಆಗ ಮಾತ್ರ ಮಗು ಇಂಗ್ಲೀಷನ್ನು ಕೂಡ ಅದು ಅರ್ಜನೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಬೆಳೆಯುತ್ತೆ, ಅರ್ಜನೆ ಮಾಡಿಕೊಳ್ಳುತ್ತೆ. ಸೊ ಇದು ಬಿ ಇಸ್ ದ ರೈಟ್ ಆನ್ಸರ್. ಸಿ ಮತ್ತು ಡಿ ಆಗಲ್ಲ. ಸಿ ಅಲ್ಲಿ ಏನಿದೆ? ಫ್ರೀಕ್ವೆಂಟ್ ಫೀಡ್ಬ್ಯಾಕ್ ಆನ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಔಟ್ಪುಟ್ಸ್. ಇಲ್ಲಿ ಫೀಡ್ಬ್ಯಾಕನ್ನು ಕೊಟ್ಟರೆ ಹೇಗೆ ಎನ್ಕರೇಜ್ ಮಾಡಿದಂಗೆ ಆಗುತ್ತೆ ಸ್ಪೋಕನ್ ಮತ್ತು ರಿಟರ್ನ್ ಮೇಲೆ? ಇದು ಕೂಡ ಆಗಲ್ಲ. ಸಿ, ಇನ್ಫಾರ್ಮಲ್ ಇಂಟರ್ವ್ಯೂಸನ್ನು ತೆಗೆದುಕೊಂಡ್ರೆ ಅದು ಇಂಗ್ಲೀಷನ್ನು ಅಕ್ವೈಜೇಷನ್ ಮಾಡ್ಕೊಳುತ್ತಾ? ಇಲ್ಲ. ಸೊ ಬಿ ಇಸ್ ದ ರೈಟ್ ಆನ್ಸರ್. 24th question. When children first start to speak in sentences, their speech may be described as. ಈ ಒಂದು ಪ್ರಶ್ನೆಯನ್ನು ಹಿಂದೆ ಕೂಡ ನಾನು ಚರ್ಚಿಸಿದ್ದೀನಿ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಟೆಲಿಗ್ರಾಫಿಕ್ ಆಗುತ್ತೆ. ಮಗು ಏನು ಸ್ಟಾರ್ಟಿಂಗನ್ನು ಅಂದರೆ ಫಸ್ಟ್ ಏನು ಮಾತನಾಡಲಿಕ್ಕೆ ಕಲಿಯುತ್ತಲ್ಲ, ಆಗ ಫಸ್ಟ್ ಒಂದು ಸೆಂಟೆನ್ಸ್ಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸುತ್ತೆ. ಅದಕ್ಕೆ ಏನಂತ ಅಂತಾರೆ ಅಂದರೆ ಟೆಲಿಗ್ರಾಫಿಕ್ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾರ್ಟ್ ಕೂಡ ಇದೆ. ಆ ಸೆಷನ್ನಲ್ಲಿ ನಾನು ಆ ಚಾರ್ಟನ್ನು ಮೆನ್ಷನ್ ಮಾಡಿದ್ದೆ. ಇದು ರಿವಿಷನ್ ತರಗತಿ ಆಗಿರೋದರಿಂದ ನಾನು ಇಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ. ನೀವು ಹೋಗಿಬಿಟ್ಟು ಆ ಒಂದು ಇಂಗ್ಲೀಷ್ ಸೆಷನ್ಗಳನ್ನು ಕೂಡ ನೋಡಿ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಇನ್ನು 25th ಕ್ವಶನ್. ಅ ವರ್ಡ್ ಗೆಟ್ಸ್ ಇಟ್ಸ್ ಮೀನಿಂಗ್. ಒಂದು ಪದದ ಅರ್ಥವನ್ನು ನಾವು ಎಲ್ಲಿಂದ ತಗೋಬಹುದು? ಫ್ರಾಮ್ ಡಿಕ್ಷನರಿ ಓನ್ಲಿ. ಯಾಕೆ ನಮಗೆ ಬೇರೆ ಕಡೆಯಿಂದ ಸಿಗಲ್ವಾ? ಬರೀ ಡಿಕ್ಷನರಿಯಲ್ಲಿ ಮಾತ್ರ ಸಿಗುತ್ತಾ? ಇಲ್ಲ. ಸೊ ಇದು ರಾಂಗ್ ಆಯಿತು. ಸ್ಪೆಲ್ಲಿಂಗ್, ಇದು ಕೂಡ ಸ್ಪೆಲ್ಲಿಂಗ್ ಮೂಲಕ ನಾವು ಒಂದು ಪದದ ಅರ್ಥವನ್ನು ತಿಳ್ಕೊಬೋದಾ? ಇಲ್ಲ. ಫ್ರಾಮ್ ಇಟ್ಸ್ ಒರಿಜಿನ್, ಅದು ಎಲ್ಲಿಂದ ಉತ್ಪತ್ತಿ ಆಯಿತು, ಉಗಮ ಆಯಿತು, ಅಲ್ಲಿಂದ ನಮಗೆ ಅದರ ಅರ್ಥ ಗೊತ್ತಾಗುತ್ತಾ? ಇಲ್ಲ. ಹಾಗಾದರೆ ಹೇಗೆ ನಾವು ತಿಳ್ಕೊಬಹುದು? ಇನ್ ರಿಲೇಷನ್ ಟು ಇಟ್ಸ್ ಕಂಟೆಕ್ಸ್ಟ್. ನಾವು ಏನೋ ಒಂದು ಓದುತ್ತಿರ್ತೀವಲ್ವ, ಕಂಟೆಕ್ಸ್ಟ್ ಥ್ರೂ ನಾವು ಗ್ರಾಮರನ್ನು ಟೀಚ್ ಮಾಡಬೇಕು ಅಂತ ಹೇಳಿದ್ದಾರೆ, ಹೌದಲ್ವಾ? ಆ ಕಂಟೆಕ್ಸ್ಟ್ ಮೂಲಕನೇ ನಾವು ಆ ಪಾಠವನ್ನು ಓದುತ್ತಿರ್ತೀವಿ, ಆ ಪಾಠದಲ್ಲಿ ಅದರ ಅರ್ಥ ಇರುತ್ತೆ. ಈಗ ನಮಗೆ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಪ್ಯಾಸೇಜ್ನಲ್ಲಿ ಸಿನಾನಿಮು, ಆ್ಯಂಟೋನಿಮು ಈ ರೀತಿ ಸೆಲೆಕ್ಟ್ ಮಾಡಲಿಕ್ಕೆ ಕೊಟ್ಟಾಗ ನಾವೊಂದು ಏನು ಐಡಿಯಾ ಯೂಸ್ ಮಾಡಬೇಕು ಅಂತಂದರೆ, ಆ ಒಂದು ಪದ, ಆ ಒಂದು
ಪ್ಯಾಸೇಜಲ್ಲಿ ಎಲ್ಲಿದೆ ನೋಡಬೇಕು. ಎಲ್ಲಿರುತ್ತೋ ಆ ಕಂಪ್ಲೀಟ್ ಒಂದು ಸೆಂಟೆನ್ಸನ್ನು ರೀಡ್ ಮಾಡಿ. ಆ ಸೆಂಟೆನ್ಸನ್ನು ರೀಡ್ ಮಾಡಿದ ತಕ್ಷಣವೇ ಅದರ ಅರ್ಥ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ನಾವು ಆ ಕಂಟೆಕ್ಸ್ಟ್ನಲ್ಲಿ ಅದರ ಅರ್ಥವನ್ನು ಕಂಡುಕೊಳ್ಬಹುದು. ಸೊ ಇದಕ್ಕೆ ಡಿ ಸರಿ ಉತ್ತರ ಆಗುತ್ತೆ. ಇನ್ ರಿಲೇಷನ್ ಟು ಇಟ್ಸ್ ಕಂಟೆಕ್ಸ್ಟ್, ಆ ಕಂಟೆಕ್ಸ್ಟ್ನಲ್ಲಿ ನಾವು ಆ ಒಂದು ಪದದ ಅರ್ಥವನ್ನು ತಿಳ್ಕೊಬಹುದು. ನಿನ್ನೆಯ ಒಂದು ಆ ತರಗತಿಗೆ ನಿಮ್ಮೆಲ್ಲರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು. ನಿಮ್ಮ ಆ ಪ್ರತಿಕ್ರಿಯೆ ನೋಡಿ ನನಗೆ ತುಂಬಾ ಖುಷಿಯಾಯಿತು. ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಸಪೋರ್ಟ್ ಇದೇ ರೀತಿ ಇದ್ದರೆ ನಾನು ಕೂಡ ಇದೇ ರೀತಿ ಕ್ಲಾಸ್ಗಳನ್ನು ಮಾಡ್ತಾನೆ ಹೋಗ್ತೀನಿ. ಎಲ್ಲಿಯೂ ಕೂಡ ಮಿಸ್ ಆಗಲ್ಲ. ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದಷ್ಟೇ ನಾನು ಕ್ಲಾಸನ್ನು ಮಾಡ್ತೀನಿ. ಬಿಕಾಸ್ ಇಲ್ಲದ ಒಂದು ಬೇರೆ ಬೇರೆ ಕ್ಲಾಸ್ಗಳನ್ನು ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಹಾಗೆ ನಂದು ಕೂಡ ಟೈಮ್ ವೇಸ್ಟು. ಇಲ್ಲಿ ನಾನು PDF ರೆಡಿ ಮಾಡಬೇಕು, ಅದನ್ನು ರಿಕಾರ್ಡ್ ಮಾಡಬೇಕು, ಹಾಗೆ ಮನೆ ಕೆಲಸ ಕೂಡ ಇರುತ್ತೆ, ಜೊತೆಗೆ ನನ್ನ ಸ್ಟಡಿ ಕೂಡ ಇರುತ್ತೆ, ಹೌದಲ್ವಾ? ಸೊ ಇಂಪಾರ್ಟೆಂಟ್ ಯಾವ್ದು ಅನಿಸುತ್ತೋ ಅದಷ್ಟೇ ತರಗತಿಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಹಾಗೆ ಈ ಒಂದು KRTTಗೆ ನನ್ನ ಚಾನಲ್ ಹೊಸದಾಗಿದೆ, ಅಂದರೆ ನಾನೇನು ಹೊಸಬಳಲ್ಲ, ಆದರೆ ಚಾನಲ್ ಹೊಸ ಆಗಿದೆ. ಚಾನಲ್ ಫಸ್ಟ್ ಟೈಮ್ ಈ KRTTಯನ್ನು ಫೇಸ್ ಮಾಡ್ತಾ ಇದೆ. ನೋಡೋಣ ಈ ಚಾನಲ್ ವತಿಯಿಂದ ನಿಮ್ಮೆಲ್ಲರಿಗೂ ಎಷ್ಟು ಸಾಧ್ಯ ಆಗುತ್ತೋ 100% ನಾನು ಕ್ಲಾಸ್ಗಳನ್ನು, ಉಪಯೋಗವಾಗುವಂತಹ ಕ್ಲಾಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಒಂದು ಈ ಸಪೋರ್ಟ್ ಇದೇ ರೀತಿ ಸದಾಕಾಲ ಇರಲಿ ಅಂತ ನಾನು ಬಯಸ್ತೀನಿ. ಎಲ್ಲರ ಸಪೋರ್ಟ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ಕೂಡ ನೀವು ನೋಟಿಫೈ ಆಗಿರಬಹುದು. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.